ಓಂ ಶ್ರೀ ಗುರುಭ್ಯೋ ನಮಃ. ವಿಶ್ವಕರ್ಮ ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಆ ಭಗವಂತನ ಅನುಗ್ರಹ ಇರಲಿ ಅಂತ ಕೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀವಿ. ಪ್ರತಿ ಗುರುವಾರ ನಾವು ಮೌನೇಶ್ವರರ ವಚನಗಳನ್ನು ಹೇಳ್ತಾ ಇರ್ತೀವಿ. ಅದನ್ನು ನೀವು ಕೂಡ ಕೇಳ್ತಾ ಇದ್ದೀರಿ, ಭಾಳ ಸಂತೋಷ. ನಾವು ಮೌನೇಶ್ವರರ ವಚನವನ್ನು ಹೇಳಿ ಒಂದಷ್ಟು ಅದರದ ಬಗ್ಗೆ ನಾವು ಮುಂದೆ ಮಾತಾಡೋಣ. ಮೊದಲಿಗೆ ಮೌನೇಶ್ವರರನ್ನು ನೆನೆಯೋಣ. ಓಂ ತಿಂತಿಣಿ ವಾಸಾಯ ವರವಿನಾಥಾಯ ಕೃಷ್ಣಾ ನದಿ ತೀರ ವಿಹಾರಿಣಿ ಸರ್ವಧರ್ಮ ಸ್ವರೂಪಾಯ ನಮೋ ನಮೋ ಮೌನೇಶ್ವರಾಯ. ದೈವಿ ಸ್ವರೂಪರಾದಂಥ ಮಾನವತಾವಾದಿಗಳಾದಂಥ ಸರ್ವ ಧರ್ಮಗಳು ನನ್ನವರೆಂದು ಹೇಳಿದಂಥ ಇಂಥ ಮಹಾತ್ಮರ ಅನುಗ್ರಹ ಪ್ರತಿಯೊಬ್ಬರಿಗೂ ಇರಲಿ ಅಂತ ನಾವು ಕೇಳ್ಕೊಳ್ತೇವೆ. ನಾವು ಮೊದಲಿಗೆ ಮೌನೇಶ್ವರರ ವಚನವನ್ನು ಹೇಳಿ ಆಮೇಲೆ ಒಂದು ಸ್ವಲ್ಪ ಮೌನೇಶ್ವರ ಬಗ್ಗೆ, ಮೌನೇಶ್ವರ ವಚನದ ಬಗ್ಗೆ ನಾವು ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಈ ವಚನಗಳನ್ನು ನಾವು ಅನೇಕ ಲೇಖಕರು ಬರೆದಂಥ ಅಲ್ಲಿ ಸಿಕ್ಕಿದಂಥ ವಚನಗಳನ್ನು ಸಂಗ್ರಹಿಸಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಆ ಮಹಾತ್ಮರಿಗೂ ಕೂಡ ನಾವು ಗೌರವ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ಮೌನೇಶ್ವರರ ವಚನ. ಕಾಳಮ್ಮನೆಂಬಾಕೆ ಏಳೇಳು ಲೋಕದ ಕರ್ತಿ, ಇಳುಮಾದಿಗರ ಕಾಳಿಕೆಯಳು ಅಡಗಿಹಳು, ಸಕಲ ಕಳೆಯೆಲ್ಲ ಆಕೆಯ ಒಡಲೊಳಗೆ ಬಸವಣ್ಣ. ಈ ಮೌನಪ್ಪಯ್ಯ ಅವರ ಅಂದರೆ ಇವರ ಮೌನೇಶ್ವರರ ನಿಜವಾದ ಹೆಸರು ಮೌನಪ್ಪಯ್ಯ. ಇವರು 16ನೇ ಶತಮಾನದಲ್ಲಿ ಇದ್ದಂಥವರು. ಇವರು ತಮ್ಮ ಅಂಕಿತ ನಾಮವನ್ನು ಬಸವಣ್ಣ ಅಂತ ಇಟ್ಕೊಳ್ತಾ ಕ್ರಾಂತಿಕಾರಿ ವಚನಕಾರರು ಅಂತ ಹೇಳ್ಬೋದು. ನನಗಂತೂ ಅವರ ವಚನಗಳನ್ನು ನೋಡ್ತಾ ಇದ್ದರೆ ಕ್ರಾಂತಿಕಾರಿ ವಚನಗಳು ಕಾಣಿಸ್ತು. ಇವರ ವಚನಗಳನ್ನು ನಿಜಕ್ಕೂ ಓದಬೇಕಾಗಿದ್ದಿದೆ. ಯಾಕೆಂದರೆ ನಾವು ಕೂಡ ಅನೇಕ ವಚನಕಾರಗಳನ್ನು ನೋಡಿದ್ದೀವಿ. ಆದರೆ ಮೌನೇಶ್ವರರ ವಚನಗಳಂತೂ ಭಾಳ ವಿಭಿನ್ನವಾಗಿದೆ. ಇಡೀ ಸಮಾಜವನ್ನು ಬಡಿದೆಬ್ಬಿಸುವಂಥದ್ದು ಹಾಗೂ ಸಾಮರಸ್ಯದ ಬಗ್ಗೆ ಪಾಠ ಹೇಳುವಂಥದ್ದಿದೆ, ಜೀವನದ ಶೈಲಿ ಇದೆ. ಹೀಗೆ ಇವತ್ತಿನ ಈ ವಚನವನ್ನು ನಾವು ತಿಳಿದಾಗ ಇಲ್ಲಿ ಕಾಳಮ್ಮ ಅಂದರೆ ಕಾಳಿ ಒಂದು ದೇವರ ಬಗ್ಗೆ ಹೇಳ್ತಾ ಇದ್ದಾರೆ. ಬಹಳ ಇವರ ವಚನ ಭಾಳ ಒಂದು ಪ್ರಜ್ಞಾವಂತರು ಅಂತ ಹೇಳ್ತೀವರಲ್ಲ, ಆ ರೀತಿ ಅವರ ವಚನಗಳು ಭಾಳ ಅವರು ತುಂಬ ಅನುಭವದಿಂದ ಸಮಾಜದಲ್ಲಿ ನಡೆಯುವಂಥ ಸಾಮರಸ್ಯವನ್ನು ಬೀರುವಂಥ ವಚನಗಳಿದೆ. ನಿಜವಾಗ್ಲೂ ಅವರ ವಚನಗಳು ನೋಡಿದಾಗ ಒಂದು ಒಳ್ಳೆ ಜ್ಞಾನಿ ಅಂತ ಅನಿಸುತ್ತೆ. ಆಗ ಅವ್ರು ಏನು ಹೇಳ್ತಾರೆ ಅಂದರೆ, 7 ಲೋಕಗಳನ್ನು ಸೃಷ್ಟಿ ಮಾಡಿದ್ದು ಈ ಕಾಳಿನ ಹೆಸರು ಅಂತ ಹೇಳ್ತಾರೆ. ಹಾಗಾದರೆ ಈ ಕಾಳಿನ ಅರ್ಥ ಏನು ಅಂತ ತಿಳ್ಕೊಂಡ್ರೆ, ಕಾಳಿ ಅಂದರೆ ಕಾಲ ಅಂತ. ಕಾಲ ಅಂದರೆ ಎಲ್ಲರಿಗೂ ಗೊತ್ತೇ ಉಂಟು, ಸಮಯ. ಕಪ್ಪು ಬಣ್ಣ
ಕಾಳಿ ಅಂದರೆ ಅರ್ಥನೇ ಕಪ್ಪು ಬಣ್ಣ ಅಂತ. ಕಪ್ಪು ಶಕ್ತಿ. ಈಗ ನಾವೆಲ್ಲ ಹೇಳ್ತೀವಲ್ಲ, ಒಂದು ಅಗೋಚರ ಶಕ್ತಿ ಇದೆ, ಎಲ್ಲರಿಗೂ ಗೊತ್ತು ಅಗೋಚರ ಶಕ್ತಿ ಇದೆ ಅಂತ. ಹಾಗೆ ಈ ಲೋಕವನ್ನು ಸೃಷ್ಟಿ ಮಾಡಿದವಳು ಕಾಳಿ ಅಂತಾರೆ. ಹಾಗಾದರೆ ಇದರಲ್ಲಿ ಒಂದು ಭಾಳ ಅರ್ಥಗರ್ಭಿತವಾಗಿದೆ. ಒಂದು ಗ್ರಾಮ ಅಂತ ಇಟ್ಕೊಳ್ಳಿ. ಆ ಗ್ರಾಮದಲ್ಲಿ ಕಾಳಿ ಅಂದರೆ ಕಬ್ಬಿಣದ ಕುಲುಮೆ ಅಂತ. ಕಬ್ಬಿಣ ಇರೋದು ಕಪ್ಪು. ಯಾಕೆ ಅಂದರೆ ಈ ಕಬ್ಬಿಣವನ್ನು ಕರಗಿಸೋದು, ಅದು ತಯಾರಿಸೋದು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು ಮಾನವನ ದೊಡ್ಡ ಶಕ್ತಿ ಇರಬೇಕಾಗಿತ್ತು. ಇಲ್ಲ ಅಂತ ಹೇಳಿದರೆ ಮಾನವರೆಲ್ಲರೂ ಆದಿಮಾನವರಾಗಿ ಉಳಿಬೇಕಾಗಿತ್ತು. ಆದ ಕಾರಣ ನಮ್ಮ ಈ ಇತಿಹಾಸದಂತೆ ಕಬ್ಬಿಣ ಯುಗ ಅಂತ ಕರೀತಾರೆ. ನಾವು ಇವತ್ತಿನ ಜನಜೀವನ ಇಟ್ಕೊಂಡು ಮಾತಾಡಿದರೆ ನಾವು ಆಲೋಚನೆ ಬೇರೆ. ಆದರೆ ಸಾವಿರಾರು ವರ್ಷಗಳ ಹಿಂದೆ, 2000, 3000, 4000, 5000 ವರ್ಷಗಳ ಹಿಂದೆ ನಾವು ನೋಡಿದಾಗ ಆ ಕಬ್ಬಿಣವನ್ನು ಕರಗಿಸೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ನೀವು ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳಬೇಕಂದ್ರೆ, ನಮ್ಮ ಚಾಮರಾಜನಗರ ಪ್ರಾಂತ್ಯದ ಸಿದ್ದಪ್ಪಾಜಿ ಚರಿತ್ರೆಯಲ್ಲಿ ಆ ಕಬ್ಬಿಣದ ಹೆಂಗೆ ಕರಗಿಸ್ತಾ ಇದ್ದರು, ಹೇಗೆ ಅನ್ನೋದನ್ನು ನಿಮಗೆ ಚಲನಚಿತ್ರಗಳಲ್ಲಿ ಸ್ವಲ್ಪ ಸರ್ಚ್ ಮಾಡಿಬಿಟ್ರೆ ಸಿಕ್ಬಿಡುತ್ತೆ. ಈಗ ಕಬ್ಬಿಣ ಕರಗಿಸೋದು ಅಷ್ಟು ಸುಲಭವಲ್ಲ, ಅತ್ಯಂತ ಅಪಾಯಕಾರಿ ಕೆಲಸ ಅದು. ಅದಕ್ಕೆ ಈ ಕಬ್ಬಿಣವನ್ನು ಕೆಲಸ ಮಾಡ್ತಿದ್ದಂಥವರು, ಆ ವಿದ್ಯೆಯನ್ನು ಬಲ್ಲವರಾಗಿದ್ದವರು ಆ ಶಕ್ತಿ ದೇವತೆಯನ್ನು ಆರಾಧನೆಯನ್ನು ಮಾಡ್ತಾಯಿದ್ರು. ಅದಕ್ಕೆ ಕಾಳಿ. ಯಾಕೆ ಅಂದರೆ ಸ್ವಲ್ಪ ಅವರು ಮೈ ಮರೆತರೂ ಕೂಡ ಅವರೇ ಭಸ್ಮಾಗಿ ಹೋಗ್ತಾಯಿದ್ರು, ಅವ್ರ ಜೀವನ ಅಂತ್ಯವಾಗಿ ಹೋಗ್ತಾಯಿತ್ತು. ಅದಕ್ಕೆ ಅವರು ನಿತ್ಯ ತಮ್ಮ ಕಬ್ಬಿಣದ ಕುಲುಮೆಗೆ ಪೂಜೆಯನ್ನು ಮಾಡ್ತಾಯಿದ್ರು. ಅದನ್ನು ಕಾಳಿ ಎಂದು ಶಕ್ತಿಯಾಗಿ ಪೂಜೆ ಮಾಡ್ತಾಯಿದ್ರು. ಎಲ್ಲದಕ್ಕೂ ಮೂಲ ಆಧಾರ ಅಂತ ತಿಳ್ಕೊಂಡಿದ್ರು. ಎಲ್ಲ ಒಂದು ಶಕ್ತಿ ಇಲ್ಲ, ಅದಿಲ್ಲ. ಒಂದು ಗ್ರಾಮದಲ್ಲಿ ಒಂದು ಕಬ್ಬಿಣದ ಕುಲುಮೆ ಇಲ್ಲ ಅಂದರೆ, ಕಬ್ಬಿಣನೇ ಇಲ್ಲ ಅಂದರೆ ಪ್ರತಿಯೊಬ್ಬ ಮನುಷ್ಯ ಅನಾಗರಿಕರಾಗಿ ಬದುಕಬೇಕಾಗಿತ್ತು. ಅದಕ್ಕೆ ಆ ಕಾಳಿ ಅನ್ನೋದಕ್ಕೆ ಬಹಳ ಮಹತ್ವ ಇದೆ. ಅದಕ್ಕೆ ಈ ವಿಶೇಷವಾಗಿ ಈ ಕರ್ಮಗಾರರು ಅಂದರೆ ಈ ಕುಶಲಕರ್ಮಿಗಳಿಗೆ ಈ ಕಾಳಿ ಅನ್ನೋದು ದೊಡ್ಡ ಶಕ್ತಿ ದೇವರು, ಅದರ ಅನುಗ್ರಹ ಇರಲೇಬೇಕು. ಅದನ್ನು ಈ ವಚನದಲ್ಲಿ ಅವರು ಎಲ್ಲ ಕಲೆಗಾರರಿಗೂ ದೇವರು ಯಾವುದು ಅಂದರೆ ಕಾಳಿ ಅಂತ ಹೇಳ್ತಾರೆ. ಈ ಕಾಳಿ ಅನ್ನೋದು ರೂಪ ಇದೆಯಲ್ಲ, ಉದಾಹರಣೆ ಒಂದು ಶೈವ ಪುರಾಣದಲ್ಲಿ ದಕ್ಷಯಜ್ಞ, ಅಲ್ಲಿ ಒಂದು ಕತೆ ಬರುತ್ತೆ. ಆ ದಕ್ಷಯಜ್ಞದಲ್ಲಿ ಸುಟ್ಟೋದು ಪಾರ್ವತಿ ಅಂತ. ಅಂದರೆ ಕಾಳಿಯ ರೂಪವನ್ನೇ ಪಾರ್ವತಿ ಅಂತ ಕರೀತಾರೆ, ಚಾಮುಂಡಿ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಈ ವಚನದಲ್ಲಿ ಮಾದಿಗ ಸಮಾಜದವರು ಮಾತಂಗಿ ಅಂತ ಕರೀತಾರೆ. ಬಹಳ ಒಂದು ಕಠೋರವಾಗಿ ಹೇಳಿದ್ದಾರೆ ಮೌನೇಶ್ವರ ವಚನದಲ್ಲಿ. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದು ಶಕ್ತಿ ದೇವತೆ ಇರಲೇಬೇಕು. ಅದಕ್ಕೆ ಹೆಸರುಗಳು ಬೇರೆ ಬೇರೆ ಇರಬಹುದು, ಆದರೆ ಆ ಶಕ್ತಿಯ ಮೂಲ ದೇವರು ಯಾವುದು ಅಂದರೆ ಕಾಳಿ ಅಂತ. ಪ್ರತಿಯೊಂದು ಒಂದೊಂದು ಗ್ರಾಮ ದೇವತೆ ಅಂದರೆ ಅದೊಂದು ಸ್ತ್ರೀಗೆ ಹೆಚ್ಚಿನ ಪ್ರಾಶಸ್ತ್ಯ. ಹೆಣ್ಣು ಅಂತ ಅಂದರೆ ಶಕ್ತಿ, ಹೆಣ್ಣು ಸೃಷ್ಟಿಕರ್ತೆ. ಅಂದರೆ ಇದು ಭಾಳ ನಾನಾ ಅರ್ಥ ಇದೆ, ಹೇಳ್ತಾ ಹೋದರೆ ಭಾಳ ಒಂದು ವಿಶೇಷವಾದ ಅರ್ಥ ಇದೆ. ಯಾಕೆಂದರೆ ಒಂದು ತಾಯಿ ಅದು ಒಂದು ಮನೆಯಲ್ಲಿ ಯಜಮಾನಿಕೆ ನಡೆಸ್ತಾಳೆ, ಮಕ್ಕಳು ಸಾಕ್ತಾರೆ. ಅದಕ್ಕೆ ಒಂದು ಸ್ತ್ರೀಗೆ ನಮ್ಮಲ್ಲಿ ಭಾಳ ಸ್ಥಾನಮಾನ ಕೊಟ್ಟಿದ್ದಾರೆ. ಅದಕ್ಕೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಹಿರಿಯ ಹೆಣ್ಮಗಳೆಲ್ಲ ಹೇಳ್ತಾರಲ್ಲ, ಮಾತೃದೇವೋಭವ ಅಂತ. ಅದು ಮಾತೃದೇವೋಭವ ಅನ್ನೋದು ಬಹಳ ಒಂದು ವಿಶೇಷವಾದ ಅರ್ಥ. ಅದು ಮಾತೃ ಅಂದರೆ ಕಾಳಿ ಅಂತಲೇ ಅರ್ಥ. ಶಕ್ತಿ, ಕಾಳಿ ಇವೆಲ್ಲ ನಾವು ಬಿಟ್ಟು ಮನುಷ್ಯ ಈ ಸಂಸ್ಕೃತಿಯನ್ನು ಬಿಟ್ಟು ಬದುಕೋದಕ್ಕಾಗೋದೇ ಇಲ್ಲ ಅಂತ. ಅದಕ್ಕೆ ಪ್ರತಿಯೊಂದು ಗ್ರಾಮದಲ್ಲೂ ಒಂದೊಂದು ಗ್ರಾಮ ದೇವತೆ ಅಂತ ಇದ್ದೇ ಇರುತ್ತೆ.
ಅದು ಹೆಸರು ಬೇರೆ ಬೇರೆ ಕೊಟ್ಕೊಂಡಿರ್ಬೋದು, ಆದರೆ ಇದು ಎಲ್ಲದರ ಮೂಲ ಕಾಳಿ. ಇದು ಈ ಮೌನೇಶ್ವರ ವಚನದಲ್ಲಿ ಭಾಳ ಸುಂದರವಾಗಿ ಕಾಳಿಯ ಮಹತ್ವವನ್ನು ಹೇಳಿದ್ದಾರೆ. ಈಗಲೂ ನೀವೆಲ್ಲ ಕೇಳಿರ್ಬೋದು, ಕಾಳಿಕಾಂಬ ದೇವಸ್ಥಾನಗಳು ಅಥವಾ ಭದ್ರಕಾಳಿ ದೇವಸ್ಥಾನ, ಹೀಗೆ ಹೆಸರು ಏನಾದರೂ ಕೊಟ್ಕೊಳ್ಳಿ, ಅದರ ಮೂಲ ಮಾತ್ರ ಶಕ್ತಿ ದೇವತೆ ಕಾಳಿಯಿಂದನೇ ಪ್ರಾರಂಭ ಅಂತ. ಅದು ಮತ್ತು ದೇವಿ ಪುರಾಣ ಅಂತ ಒಂದು ಹಿನ್ನೆಲೆಯೇ ಇದೆ. ಅದಕ್ಕೆ ಇವತ್ತು ಎಷ್ಟೇ ಬೆಳೆದರೂ ಕೂಡ ಈ ಶಕ್ತಿ ದೇವತೆ ಇವತ್ತಿಗೂ ಪ್ರತಿಯೊಂದು ಗ್ರಾಮದಲ್ಲೂ ಆರಾಧ್ಯ ದೈವವಾಗಿದ್ದಾಳೆ. ಹಾಗೆ ಅವಳಿಲ್ಲದ ಗ್ರಾಮವಿಲ್ಲ, ಉತ್ಸವಗಳೇ ನಡೆಯಲ್ಲ, ಹಬ್ಬ ಹರಿದಿನಗಳು ನಡೆಯಲ್ಲ. ಅಷ್ಟು ನಮ್ಮ ಸಂಸ್ಕೃತಿ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಅದನ್ನೇ ಮೌನೇಶ್ವರರು ಇಲ್ಲಿ ಹೇಳುವಾಗ ಅವರು ಒಂದು ಕಾಳಿಯ ಮಹತ್ವವನ್ನು ಭಾಳ ಸುಂದರವಾಗಿ ಹೇಳಿದ್ದಾರೆ. ಇದೆಲ್ಲರೂ ಅರ್ಥಕೊಂಡು ಮತ್ತು ಎಲ್ಲ ಸಮಾಜಗಳು ಒಂದಾಗಿ ಬದುಕಬೇಕು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಶಕ್ತಿ ದೇವತೆ ಅನ್ನೋದು ಎಲ್ಲರ ಮನೆಯ ಬೆಳಕನ್ನು ನೀಡುವಂಥ ಶಕ್ತಿ ಅಂತ ಈ ವಚನದ ಅರ್ಥ. ಭಾಳ ಸುಂದರವಾಗಿದೆ. ಸಾಧ್ಯವಾದರೆ ಅವ್ರ ಪುಸ್ತಕಗಳನ್ನು ಓದಿ. ನಿಮಗೇನಾದರೂ ಮೌನೇಶ್ವರರ ಬಗ್ಗೆ ಗೊತ್ತಿದ್ದರೆ ನೀವು ಕೆಳಗಡೆ, ನಮ್ಮ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡ್ಬೋದು. ಉತ್ತರ ಕರ್ನಾಟಕದಲ್ಲಂತೂ ಅವ್ರ ಬಗ್ಗೆ ಗೊತ್ತಿಲ್ಲದ ಜನರೇ ಇಲ್ಲ. ಆದ್ದರಿಂದ ನಿಮಗೇನು ಗೊತ್ತು ಆ ವಿಚಾರವನ್ನು ನೀವು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿದರೆ ನಮಗೂ ಹೇಳೋದಕ್ಕೆ, ನಿಮ್ಮ ಪ್ರತಿಕ್ರಿಯೆ ಮಾಡಿದರೆ ನಮಗೂ ಭಾಳ ಸಂತೋಷ ಆಗುತ್ತೆ ಅಂತ ಹೇಳ್ತಾ, ನಾನಿವತ್ತು ಮೌನೇಶ್ವರ ವಚನಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾವು ಮುಂದಿನ ಗುರುವಾರ ಸಿಗೋಣ. ಮತ್ತೆ ಕಾಯಿರಿ. ನಮಸ್ಕಾರ. ನಿಮ್ಮೆಲ್ಲರಿಗೂ ಆ ಮೌನೇಶ್ವರ ಅನುಗ್ರಹ ಇರಲಿ, ಹಾಗೂ ಆ ಭಗವಂತನ ಅನುಗ್ರಹವು ಸದಾ ಇರಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ನಮಸ್ಕಾರ.